ಇವತ್ತು ಒಂದು ದ್ರಾಕ್ಷಿ ರೈತರ ಹೊಲಕ್ಕೆ ಬಂದೀವಿ. ಅದು ಹೆಂಗಪ್ಪ ಅಂದ್ರೆ ಇಲ್ಲಿ ಒಂದು 10 ಎಕರೆ ದ್ರಾಕ್ಷಿ ಐತಿ. ಸಂಪೂರ್ಣ ಹಾಳಾಗ್ಯದ. ಹೆಂಗೆ ಅಂದ್ರೆ ಪೂರ್ತಿ ಹೊಲಕ್ಕೆ ನೋಡಿದ್ರೆ ಅದೆಲ್ಲ ಇಲ್ಲಿ ನೋಡ್ಬೋದು ನೀವು, ಪೂರ್ತಿ ಕಮ್ಮಿ ಆಗಿಬಿಟ್ಟದ. ಇದರಲ್ಲಿ ನೋಡ್ಬೋದು, ಇದರಲ್ಲಿ 50%ಕ್ಕಿಂತಲೂ ಹೆಚ್ಚು ಎಲ್ಲ ಮಮ್ಮಿ ಆಗಿಬಿಟ್ಟದೆ. ಇದೆಲ್ಲ ಈ ಕಾರಣದಲ್ಲ, ಇದೆಲ್ಲ ಪೂರ್ತಿ ವೇಸ್ಟೇಜ್. ಯಾವುದೇ ರೀತಿಯಿಂದ ಮುನುಕೋದಾಗಲ್ಲ. ಈಗ ಇದೇ ಇಲ್ಲಿ ಪೆಟ್ಟು ನೋಡ್ಬೋದು, ಈ ಥರ ಇದೆ. ಇದು ಒಂದೇ ಮನೆ ಅಲ್ಲ, ಈ ಪೂರ್ತಿ ಇಲ್ಲಿ ನೋಡ್ಬೋದು. ಇದರಲ್ಲಿ 50% ಮಮ್ಮಿ ಇರೋದು, ಇದರಲ್ಲಿನೂ ಮಮ್ಮಿ ಇರೋದು. ಹೀಗಾಗಿ ರೈತರು ಏನು ಅಂದ್ಕೊಂಡ್ರಂದ್ರೆ, ಇವತ್ತು ಬೇಡಪ್ಪ ದ್ರಾಕ್ಷಿನೇ ಬೇಡ, ಇವತ್ತು ದ್ರಾಕ್ಷಿ ಕಟ್ ಮಾಡಿ ಪೂರ್ತಿ ತೆಗೆದು ಕಬ್ಬು ಅದು ಯಾವುದೇ ಬೆಳೆ ಮಾಡಬೇಕು. ಇವತ್ತು ವಿಮಾ ಕಂಪ್ನಿನೂ ಮುಂದೆ ಬರ್ತಾ ಇಲ್ಲ. ವಿಮಾ ಕಂಪ್ನಿ ಬಂದು ಅವಕ್ಕೆಲ್ಲ ಇನ್ಶೂರೆನ್ಸ್ ಕಟ್ಟಿದ್ರು ಕೂಡ ಸರಿಯಾದ ಸಮರ್ಪಕವಾಗಿ ಇನ್ಶೂರೆನ್ಸ್ ಕೊಡಕತ್ತಿಲ್ಲ ಅವರು. ಹೀಗಾಗಿ ಅವ್ರು ಏನು ರೈತರು ಏನು ಹೇಳ್ಕತ್ತಾರಂತಂದ್ರೆ, ಈ ದ್ರಾಕ್ಷಿನೇ ಬೇಡ್ರಿ, ಈ ಸಲ ತೆಗೆದೇ ಬಿಡ್ಬೇಕಂತ ವಿಚಾರ ಮಾಡೀವಿ ಅಂತಲ್ಲಕತ್ತಾರೆ. ಇಲ್ಲಿನೂ ನೋಡ್ಬೋದು, ಈ ಕಡೆನೂ ಇದನ್ನು ಯಾವ ಥರ ಇದೆ ನೋಡಿ. ಸಂಪೂರ್ಣವಾಗಿ ಒಂದು 10 ಎಕರೆನೂ ಇದೇ ಥರ ಇರೋದಿಲ್ಲ. ಇದು ನೋಡ್ಬೋದಿಲ್ಲ, ಇದೆಲ್ಲ ಪೂರ್ತಿ ಎಲ್ಲ 50%ಗಿಂತಲೂ ಹೆಚ್ಚು ಮಮ್ಮಿನೇ ಆಗಿರೋದಿಲ್ಲ. ಇದೆಲ್ಲ ಕಾಣ್ಬೋದು ನೋಡಿ. ಇದೆಲ್ಲ ಯಾವ ಥರ ಆಗಿದೆ ನೋಡ್ಬೋದು ನೀವು. ಇದರಲ್ಲಿ ನೋಡ್ಬೋದು, ಇದೆಲ್ಲ ಪೂರ್ತಿ ಈಗ ನೀವು 50ಕ್ಕಿಂತಲೂ ನೋಡಿ 60 ಅಬೌವ್ ಇದರಲ್ಲಿ ಮಮ್ಮಿ ಆಗಿದೆ. ಕ್ಲಿಯರಾಗಿ ಕಾಣ್ಬೋದು ನೋಡಿ ಯಾವ ಥರ ಇದೆ. ಇಲ್ಲಿ ನೋಡ್ಬೋದು, ಇದನ್ನು ಯಾವ ಥರ ಇದೆ, ಇದನ್ನು ಯಾವ ಥರ ಇದೆ ಇಲ್ಲಿ ನೋಡ್ಬೋದು. ಇದರಲ್ಲಿ ಪೂರ್ತಿ ಯಾವ ಥರ ಆಗಿದೆ ನೋಡಿ. ಈಗ ಇವರೆಲ್ಲ ಈ ರೈತರೆಲ್ಲ ಇನ್ಶೂರೆನ್ಸ್ ಕಟ್ಟೋರು ಕೂಡ ಆ ಇನ್ಶೂರೆನ್ಸ್ ಕಂಪ್ನಿಯವರು ಯಾವುದೇ ರೀತಿ ಇನ್ಶೂರೆನ್ಸ್ ಕೊಡ್ತಾಯಿಲ್ಲ. ಹೀಗಾಗಿ ರೈತರು ತುಂಬ ನೊಂದು ಪ್ರೇಕ್ಷಕರೇ ಇವತ್ತು ರೈತರ ಹತ್ರನೇ ಬಂದೀವಿ. ಸ್ವಲ್ಪ ಈ ದ್ರಾಕ್ಷಿ ಬಗ್ಗೆ ಏನು ಲಾಸ್ ಎಷ್ಟದ ಹೆಂಗೆ ಕೇಳಬೇಕಂತಂದ್ವಿ. ಅವರಿಗೆ ವಿಚಾರ ಮಾಡೋಣ. ಏನು ಇಲ್ಲಿ ಇದಾಗಿ ನೋಡಬಹುದು, ನಿಮ್ಮ ದ್ರಾಕ್ಷಿಯಲ್ಲಿ ಸಿಕ್ಕಾಪಟ್ಟೆ 60% ಇದೆಲ್ಲ ಮಮ್ಮಿ ಆಗ್ಯದ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ನಮ್ಮದು 4 ಎಕರೆ ದ್ರಾಕ್ಷಿ ಐತ್ರಿ. ಇದು 1-2 ವರ್ಷ ಕಂಟಿನ್ಯೂ ಮೊದಲು ನಮಗೆ ಪರಿಹಾರದ ಬತ್ತು, ಅವಾಗ ಇದು ಐತ್ರಿ. ಈ ಸಲ ಎಲ್ಲ ಬೆಳೆ ಹಾನಿ ಆಗಿದ್ದು, ಮಳೆಗಾಲದ ಸಿಗಿದ್ದು ಎಲ್ಲ ಮೊನ್ನೆ ಹಾಕಿ ಎಲ್ಲ A to Z ಲಾಸ್ ಆಗ್ಯದ್ರಿ. ಅದ್ರ ಪರ ಈಗ ಏನತ್ತ ಎಲ್ಲ 4 ಎಕರೆ ಕೂಡಿಕೆ ಒಂದು 8 ಟನ್ ಆಗಲ್ರಿ ಈಗ ಮಾಲ್. ಈಗ ಬರೀ ಆಳು ಹಚ್ಚವ್ರಿ. ಈಗ ಒಂದು 10 ಆಳು ಹಚ್ಚವ್ರಿ. ಆಳೆ ಪಗಾರ ಹೊಂಡಲ್ಲ ನಮಗೆ. ಅದಕ್ಕೆ ನಾವು ಈ ಸಲ ಈ ದ್ರಾಕ್ಷಿ ತೆಗಿಬೇಕು ಮಾಡೀವ್ರಿ. ಇದು ತೆಗೋದಕ್ಕೆ ನಾವು ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಲತ್ತೇವೆ. ಈ ದ್ರಾಕ್ಷಿದಾಗ ಏನು ಲಾಭ ಇಲ್ಲ ಸರ್. ಸರ್ಕಾರದವರು ಏನು ನಮಗೆ ಇನ್ಶೂರೆನ್ಸ್ನು ಕೊಡ್ಲತ್ತಿಲ್ಲ, ಯಾರು ಏನು ಮಾಡ್ಲತ್ತಾರಿಲ್ಲ. ಸುಮ್ಮ ಕೈಲಿ ಎಲ್ಲರ ಬಡ್ಡಿ ರೊಕ್ಕ ತೆಗಿಯೋದು, ಹಾಕೋದು, ಇದಕ್ಕೆ ನೋಡೋದು, ಮತ್ತು ಮೈ ಮೇಲೆ ಹಾಕೋದು ಪರಿಸ್ಥಿತಿ ಬಂದ, ಹೊಲ ಮಾರೋ ಪರಿಸ್ಥಿತಿ ಬಂದದ್ರಿ. ಹೌದ್ರಿ. ಮತ್ತು ಇವಾಗ ಎಷ್ಟೋ ಹೊಸದಾಗಿ ಎಲ್ಲ ಕೆಲವರು ದ್ರಾಕ್ಷಿ ಹಾಕ್ಲಕತ್ತಲ್ಲ, ಅವ್ರಿಗೇನು ಹೇಳ್ತೀರಿ ನೀವಲ್ಲ? ಅವರು ಮಾಡ್ಬೇಕಂದ್ರೆ ಇದ್ರಾಗ ಭಾಳ ನಾಲೆಜ್ ಇರ್ಬೇಕು ಸರ್. ಅದ್ರ ಮೇಲೆ ಅವರು ಸುಮ್ಮಿಗೆ ಮಾಡ್ತೀನಂದ್ರೆ ಅವ್ರಿಗೆ ಏನು ಸರ್ಕಾರದ ಸೌಲಭ್ಯ ಇದ್ರೆ ಮಾಡ್ಬೇಕ್ರಿ. ಅವ್ರು ಸರ್ಕಾರ ಸೌಲಭ್ಯ ಏನು ಸಿಗಿದ ಮಾಡಬೇಡದ ನಮ್ದು ಇದು ಐತೆ, ಅಭಿಪ್ರಾಯ ಐತ್ರಿ. ಯಾಕಂದ್ರೆ ನಾವು ಭಾಳ ದುಡ್ದೀವಿ ಸರ್. ನಾವು ಇದ್ರ ಮುಂಜಾನೆ ಸಂಜೆ ತಂದು ದುಡಿತೀವಿ ರೀ. ಅಂದ್ರೆ ನಮ್ಮ ಕೈನ ಹತ್ತಲಾಗೈತ್ರಿ. ಮತ್ತು ಲಾಸ್ ಐತಂದ್ರೆ ಮನುಷ್ಯ ಭಾಳ ಲಾಸ್ ಆಗ್ತದೆ. ಇದ್ರ ಸ್ವಲ್ಪ ಏನಾದರೂ ಜರ ಏರ್ಪೇರ್ ಆಯ್ತು ಪೂರ್ತಿ ಲಾಸ್ ಆಗಿಬಿಡ್ತದೆ ಹೇಳ್ತಾರಲ್ಲ. ಅದಕ್ಕೆ ಊರ್ದ ಸರ್ ಪೂರ ಏನು ಉಳಿದಿಲ್ಲ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಬೆಳೆ ನೋಡ್ರಿ ಹೆಂಗೆ ಸರ್. ಸ್ವಲ್ಪ ತೋರಿಸ್ತೀರ ಹೆಂಗೆ ಬೆಳೆಯೋದು ನೋಡ್ಬೋದು. ಇಲ್ಲ ಇಲ್ಲಿ ಬರ್ರಿ, ಇದು ನೋಡ್ರಿ ಸರ್. ಇದು ಪೂರ ನೋಡ್ರಿ ಸರ್ ಹೆಂಗೆ ಇದು ಕಾಯಿ ಆಗಿದ್ರಿ. ಇದು ಪೂರ ಪಡಾನಿ ಹೆಂಗೆ ಆಗೈತ್ರಿ ಸರ್. ಈ ಪೂರ್ತಿನ ಈ ಥರ ಎಲ್ಲ ಪೂರ್ತಿನೇ ಸರ್. ಇದಕ್ಕೆ ನೀವು ಔಷಧ ಎಲ್ಲ ಹೊಡೆದ್ರಿ? ಎಲ್ಲ ಸರ್ ಔಷಧ ಏನು ಯಾವ್ದು ಔಷಧ ಬಿಟ್ಟಿಲ್ರಿ. ರಾತ್ರಿ ಹಗಲು ಕೂಡ ಔಷಧ ಹೊಡೆದಂದ್ರೆ ಈ ಟೈಪ್ ಆಗ್ಯದ್ರಿ. ಈಗ ವಾತಾವರಣಕ್ಕೆ ರೋಗ ಅಂತ ಬರ್ಲತ್ತವ್ರಿ. ಇದು ನೋಡ್ಬೇಕಾದ್ರೆ ಇದರಲ್ಲಿ ಕೇವಲ 1-2-3 ಅಷ್ಟೇ ಕಾಳ ಕಾಣಿಸ್ತದೆ ಸರ್. ಅಷ್ಟೇ ಇದು. ಮತ್ತೆ ಎಲ್ಲ ಹಿಂಗ ಕಾಣತ್ತದ ಸರ್. ಇದು ಎಲ್ಲ ವೇಸ್ಟೇಜ್ ಸರ್. ಇದು ವೀಕ್ಷಕರೇ, ಇದು ಸ್ವಲ್ಪ ಇದು ಹ್ಯಾಂಗ್ ಅದನ್ನು ಸ್ವಲ್ಪ ಇಲ್ಲಿ ಪೂರ್ತಿ ಬೆಳೆಯನ್ನು ನೋಡ್ಕೊಂಡು ಯಾವ ಥರ ಇಲ್ಲೆಲ್ಲ ಪೂರ್ತಿ ಸಂಪೂರ್ಣವಾಗಿ ನಾಶ ಆಗ್ಯದ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ 60% ಮಮ್ಮಿ ಆಗ್ಯದ. ಇಲ್ಲೆಲ್ಲ ಗುಣಿಗಳೆಲ್ಲ ಅಲ್ಲೆಲ್ಲಿ ಕಟ್ಟಾಗಿಬಿಟ್ಟದ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಪೂರ್ತಿ ಇಲ್ಲಿನೂ ಕಾಣ್ಬೋದು. ನೋಡ್ಬೋದು ಅಷ್ಟೆಲ್ಲ ಯಾವ ಥರ ಆಗಿಬಿಟ್ಟದೆ. ಎಲ್ಲ ಪೂರ್ತಿ ಸಂಪೂರ್ಣ ಎಲ್ಲ 99% ಎಲ್ಲ ಈ ಥರ ಆಗ್ಯದ. ಇದು ನೋಡ್ಬೋದು. ಎಲ್ಲನೂ ಸಿಕ್ಕಾಪಟ್ಟಿ ಈ ಸಲ ದ್ರಾಕ್ಷಿ ಎಲ್ಲ ರೈತರು ಇಳುವರಿನೇ ಇಲ್ಲ, ಸಿಕ್ಕಾಪಟ್ಟಿ ಮಮ್ಮಿ ಆಗ್ಯದ. ಆಮೇಲೆ 4-5 ಎಕರೆ ಹಚ್ಚಿದ್ರು ಸಮೇತ 1 ಟನ್, ಅರ್ಧ ಟನ್, 2 ಟನ್ ಇಷ್ಟೇ ಆಗ್ಯದ ಅಂತ ಹೇಳಿದ್ರೆ. ಇದು ಈ ಕಡೆ ಇನ್ಶೂರೆನ್ಸ್ ಕಂಪ್ನಿ ಕೂಡ ಇವರಿಗೆಲ್ಲ ಇನ್ಶೂರೆನ್ಸ್ ಕಟ್ಟಿದ್ರು ಸಮೇತ ಅವ್ರಿಗೆ ಯಾರಿಗೂ ಸಹಾಯ ಇನ್ಶೂರೆನ್ಸ್ ಕಂಪ್ನಿನೂ ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ. ನೋಡ್ಬೋದು ಜರ ರೈತರಂದ್ರೆ ಎಷ್ಟು ಕಷ್ಟ ಅದಕ್ಕಂಥದ್ದು ಸ್ವಲ್ಪ ಅವ್ರ ಬಾಯಲ್ಲಿ ರೈತರ ಬಾಯಲ್ಲಿನೇ ಕೇಳೋಣ. ಏನು ಇದು ಇಷ್ಟೆಲ್ಲ ಇದರಿಂದ ಎಷ್ಟು ತೊಂದರೆ ಅನುಭವ ಆಗ್ತದೆ?
ಇದು ಭಾಳ ತೊಂದರೆ ಆಗ್ಯದ ಸರ್ ನಮಗೀಗ. ಈಗ ಕೊಟ್ಟು ಸಾಲ ಹೆಂಗೆ ಮುಟ್ಟಿಸ್ಬೇಕನ್ನೋ ಪರಿಸ್ಥಿತಿ ಬಂದದ್ರಿ ಈಗ ಭಾಳ ಪ್ರಾಬ್ಲಮ್ ಅಲ್ಲ ಸರ್, ಎಲ್ಲ ಟೆನ್ಷನ್ ಅಲ್ಲತ್ತೈತ್ರಿ. ಅದಕ್ಕೆ ಇದು ಬೇಡ ಇದು ಇದ್ರಿ ನಮ್ಮ ಹೊಲನೇ ಮಾರಿಸ್ತದ ಬಾ ಅನ್ನೋ ಉದ್ದೇಶದಿಂದ ನಾವು ತೆಗಿಲತ್ತೀನಿ ಸರ್. ಅದು ತೆಗಿಲಾಗಿ ಬೇರೆ ಬಿಸ್ನೆಸ್ ಮಾಡೋ ಪ್ಲಾನಿಂಗ್ ಮಾಡತ್ತೀನಿ. ಎಲ್ಲ ರೈತರು ಹೇಳೋದು ಒಂದೇ, ಎಲ್ಲ ಯೂಟ್ಯೂಬ್ದಾಗ ಅದು ಚಾನಲ್ ಹಾಕ್ತಾರೆ ಮಂದಿ, ನಾನು ಚಲೋ ಆಗೈತಿ, ನಾನು ಅಷ್ಟು ಟನ್ ಆಗೈತಿ, ಇಷ್ಟು ಟನ್ ಆಗೈತಿ, ಎಲ್ಲ ಸುಳ್ಳು ಹೇಳ್ತಾರೆ ಸರ್. ಮಾಡಿದ್ರೆ ಐತಿ ಲಾಭ, ಅದು ಇತ್ತು ಅವಾಗಿತ್ತು ಸರ್. ಈಗಿನ ಪೊಸಿಷನ್ ನೋಡ್ರೆ ಲಾಭ ಇಲ್ಲ ಸರ್. ಈ ಕಡೆ ರೇಟ್ನೂ ಇಲ್ಲ, ನನಗೆ ರೇಟ್ನೂ ಇರ್ಲತ್ತಿಲ್ಲ, ಆ ಕಡೆ ಎಲ್ಲ ಭಾಳ ಕಷ್ಟದ ಇದು ಆಗ್ಲತ್ತ ಸರ್ ಎಲ್ಲ. ಮತ್ತೆಲ್ಲ ಆ ಕಡೆ ಉದ್ರಿ ಔಷಧ ತರಬೇಕು. ಈಗ ನಾವು ಮಾಲ್ ಹಾಕಿಲ್ಲ, ಈ ಅಂಗಡಿಯವ್ರು ಫೋನ್ ಹಚ್ಲಾತ್ತಾರ ನಮ್ಗೆ, ಬಿಲ್ ಯಾವ ಕೊಡ್ತೀರಿ ಅಂತ. ಇದು ಬಿಲ್ ಅಂಗಡಿ ಔಷಧ ಇಟ್ಟು ಬಿಲ್ ಬರಲ್ರಿ ನಮ್ಗೆ. ಈಗ ಹಾಕಿಮಪ್ಪ ಸುಮ್ಮ ಅಷ್ಟು ಸ್ವಲ್ಪ ಬರ್ತದೆ, ಅದ್ರ ಸಾಲ ಮುಟ್ಟಿಸ್ತಾ ಉದ್ದೇಶದಿಂದ ಇದು ಮಾಡತ್ತೀವಿ ಸರ್. ಈ ಸಲ ತೆಗೆದಕ್ಕೆ ನಾವು ಬೇರೆ ಬಿಸ್ನೆಸ್ ಮಾಡ್ಬೇಕು ಪ್ಲಾನಿಂಗ್ ಮಾಡ್ಲತ್ತೀವಿ. ಏನು ಮಾಡ್ಬೇಕಂತ ಮಾಡ್ಕೊಂಡಿದ್ದೀರಿ? ನಾವು ಈಗ ಕುರಿ ಶೆಡ್ ಮಾಡ್ಬೇಕು ಮಾಡೀವಿ ಸರ್. ಕುರಿ ಸಾಕಾಣಿಕೆ ಮಾಡ್ಬೇಕು ಮಾಡೀವ್ರಿ. ಅದು ಕುರಿ ಸಾಕಾಣಿಕೆ ಮತ್ತು ಕೋಳಿ, ಜವಾರಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ಮಾಡಿದ್ರಿ. ನೋಡಿ ಅದ್ರಾಗ ಏನು ಸಕ್ಸಸ್ ಮಾಡ್ಕೊಬೇಕಂತ ಇದು ಮಾಡತ್ತೀವಿ ಸರ್. ಇಳುವರಿ ಸಾಲರು ಮುಟ್ಟಿಸ್ಬೇಕು, ಅದ್ರಾಗ ಹೆಂಗಾರಿ ಮಾಡೋದಕ್ಕೆ ಪ್ರಯತ್ನ ಮಾಡತ್ತೀವಿ. ಇವತ್ತು ರೈತರು ಎಷ್ಟು ಕಷ್ಟ ದ್ರಾಕ್ಷಿ ಬೆಳೆ ಹಚ್ಚಿದವರು, ಅದನ್ನು ಅವರು ಸ್ವತಃ ರೈತರಾದವರೇ. ತಮ್ಮ ಹೆಸರೇನ್ರಿ? ಅಲ್ಲಾಬಕ್ಷ ಪಟೇಲ್. ಅಲ್ಲಾಬಕ್ಷ ಪಟೇಲ್ ಅವರು ಅವ್ರನ್ನ ವಿಚಾರಣೆ ಮಾಡಿದಾಗ ಇಷ್ಟು ತೊಂದರೆ ಆಗ್ಯದ ಅಂತ ಹೇಳಿಕರೆ, ಈಗ ಇದೇ ಕಂಟಿನ್ಯೂ ಬಿಟ್ರೆ ನಾವೆಲ್ಲ ಹೊಲನೇ ಮಾರ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಅವ್ರನ್ನ ದ್ರಾಕ್ಷಿನೇ ತೆಗಿಬೇಕ್ರಿ, ಇನ್ನು ಬೇರೆ ಪರ್ಯಾಯ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಾರ.